ಹಾಯ್ ಫ್ರೆಂಡ್ಸ್, ನಂದು ಇನ್ನೊಂದು ವೀಡಿಯೋಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ಏನಪ್ಪ ಇನ್ನು ಹಸುಕರು ಈ ಥರ ತೋರಿಸ್ತಿದ್ದಾನೆ ಅಂದ್ಕೊಂಡ್ರ? ಇದು ನಮ್ಮ ಭಾವ. ಏನಿಲ್ಲ, ಅದಕ್ಕೇನು ಹಿಂಸೆ ಕೊಡ್ತಾಯಿಲ್ಲ ಅವರು. ಸೊ ಇಲಾತಿ ಹಸು ಕರು ಇದು ಹೆಣ್ಗರು. ಅದಕ್ಕೆ ಕೊಂಬು ಬರಬಾರ್ದು ಅಂತ ಡಾಕ್ಟ್ರ್ ಕರೆಸಿದ್ದಾರೆ. ಕೊಂಬಂದರೆ ಹೆಂಗೆ ಆಡ್ತಾಯಿದೆ ನೋಡಿ. ಇವ್ರು ನಮ್ಮ ಅಕ್ಕ. ಸೊ ನಮ್ಮ ಭಾವವರು ಅಕ್ಷಯಕಲ್ಪ ಅಂತ ಒಂದು ಕಂಪ್ನಿಗೆ ಟೈಅಪ್ ಆಗಿ ಫಾರ್ಮ್ ಮಾಡ್ಕೊಂಡಿದ್ದಾರೆ. ಸೊ ಅವ್ರ ಕಡೆಯಿಂದನೇ ಡಾಕ್ಟರ್ಸು ಎಲ್ಲ ಬರ್ತಾಯಿರ್ತಾರೆ. ಸೊ ಇದೇ ನಮ್ಮ ಫಾರ್ಮು, ಈ ಥರ ಇದೆ. ಒಟ್ಟು ನಮ್ಮ ಭಾವರ ಫ್ಯಾಮಿಲಿ ಫುಲ್ ಎಲ್ಲ ಅವರೇ ಸೇರಿಕೊಂಡು, ಯಾರೂ ಲೇಬರ್ ಇಲ್ಲ, ಅವರೇ ಫಾರ್ಮ್ ಮೇಂಟೈನ್ ಮಾಡ್ತಾಯಿದ್ದಾರೆ. ಸೊ ಕರು ಆಡ್ತಾ ಇರೋದು ನೋಡ್ತಾ ಇದ್ದೀರಾ ಅನ್ಕೊತೀನಿ. ಇನ್ನೂ ಚಿಕ್ಕರು, ಅದಕ್ಕೆ ಆ ಥರ ಚಿನ್ನಾಟ ಆಡ್ತೈತೆ. ಅದಕ್ಕೆ ಕೊಂಬು ಬೆಳೆಯೋ ಟೈಮು. ಕೊಂಬಂದರೆ ಮತ್ತೆ ದೊಡ್ಡದಾದ್ಮೇಲೆ ಆಡುತ್ತೆ, ಗುದ್ದಾಡ್ತವೆ, ಫೈಟಿಂಗ್ ಬೀಳ್ತವೆ, ಸುಮ್ಮನೆ ಗಾಯ ಆಗುತ್ತೆ. ಆ ಥರ ಎಲ್ಲ ಇಲಾತಿ ಹಸುಗಳಿಗೂ ಕೊಂಬರಬಾರ್ದು ಅಂತ ಡಾಕ್ಟ್ರು ಕರೆಸಿ ಈ ಥರ ಒಂದು ಪ್ರೊಸೆಸ್ ಮಾಡ್ತಾರೆ. ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೆ. ಈಗ ಅದಕ್ಕೆ ಕಾಲೆಲ್ಲ ಕಟ್ತಾಯಿದ್ದಾರೆ. ಏನಕ್ಕಂದರೆ ಇವಾಗ ಇಂಜೆಕ್ಷನ್ ಮಾಡ್ತಾರೆ ಅದಕ್ಕೆ. ಅದನ್ನ ಇಟ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ಅದನ್ನು ಕಟ್ಬಿಟ್ಟು ಕಂಟ್ರೋಲಿಗೆ ತೊಗೊಳ್ತಾ ಇದ್ದಾರೆ. ನಮ್ಮ ಭಾವ ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ, ಯಾವಾಗಲೂ ಬ್ಯುಸಿ ಇರ್ತಾರೆ. ಸೊ ಅದನ್ನು ಕಂಟ್ರೋಲ್ ಸಿಗಲ್ಲ ಇಂಜೆಕ್ಷನ್ ಮಾಡೋಕ್ಕೆ ಅಂದ್ಬಿಟ್ಟು ಈ ಥರ ಮಾಡ್ಕೋತಾ ಇದ್ದಾರೆ. ನಮ್ಮ ಅಕ್ಕನೂ ಅಷ್ಟೇ, ಅವ್ರಿಗೆ ತುಂಬ ಸಪೋರ್ಟಿವ್ ಆಗಿ ಎಲ್ಲ ಕೆಲಸನೂ ಮಾಡ್ತಾರೆ. ಇಂಜೆಕ್ಷನ್ ಕೊಡ್ತಾಯಿದ್ದಾರೆ, ಕಾಣಿಸ್ತಾ ಇದೆ ಅನ್ಕೊತೀನಿ. ಇವರೇ ಡಾಕ್ಟ್ರು. ಕೊಂಬತ್ತಕ್ಕೆ ಇಂಜೆಕ್ಷನ್ ಮಾಡ್ತಾಯಿದ್ದಾರೆ. ಅಲ್ಲಿ ಕೊಂಬೆಳೀತಲ್ಲ ಆ ಪ್ಲೇಸಿಗೆ, ಅದಕ್ಕೇನೋ ನೋವಾಗಬಾರ್ದು. ಸೊ ಅದೇನೋ ಇನ್ನೂ ಪ್ರೊಸೆಸ್ ಇದೆ. ಬನ್ನಿ, ಮುಂದೆ ಹೋಗ್ತಾ ಹೋಗ್ತಾ ನಿಮಗೂ ಗೊತ್ತಾಗುತ್ತೆ. ಒಂದು ಕಡೆ ಕೊಟ್ಟಾಯಿತು, ಇನ್ನೊಂದು ಕಡೆ ಕೊಟ್ಟಾಗ ರೆಡಿ ಮಾಡ್ಕೋತಾ ಇದ್ದಾರೆ. ಸೊ ಕಾಣಿಸ್ತಿದೆ ಅನ್ಕೋತೀನಿ. ಈಗ ಮತ್ತೆ ಅದರ ಹಿಡ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದಾರೆ. ಕೈ ಕಾಲು ಕಟ್ಟಾಕಿರೋದ್ರಿಂದ ಇಷ್ಟು ಕಂಟ್ರೋಲಿಗೆ ಸಿಕ್ಕಿದೆ, ಇಲ್ಲಾಂದರೆ ತುಂಬ ಕಷ್ಟ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಒಂದು ಕರು ಹುಟ್ಟಿ 1 ತಿಂಗಳು ಒಳಗಡೆ ಈ ಪ್ರೊಸೆಸ್ ಮುಗಿಸ್ಬೇಕಂತೆ. ಆಮೇಲೆ ಅಂದರೆ ಸರಿ ಹೋಗಲ್ಲ ಅಂತ ನಮ್ಮ ಭಾವ ಹೇಳಿದ್ದು. ಇಂಜೆಕ್ಷನ್ ಕೊಟ್ಟಾಯಿತು. ಕೈ ಕಾಲು ಕಟ್ಟಿದ್ರೂ ಒಬ್ರು ಕೈಲಿ ಇಟ್ಕೊಳಕ್ಕೆ ಆಗ್ತಾಯಿಲ್ಲ. ಸೊ ಅದು ಕುತ್ತಿಗೆ ಎಲ್ಲ ತರಚಬಾರ್ದು ಅಂತ ಚೀಲ ಹಾಕೋತಾ ಇದ್ದೀವಿ. ಈಗ ಅದು ಕೊಂಬೆಳೀತಲ್ಲ ಆ ಪ್ಲೇಸಲ್ಲಿ ಕೂದಲೆಲ್ಲ ಕಟ್ ಮಾಡ್ತಿದ್ದಾರೆ. ಕಾಣಿಸ್ತಿದೆ ಅನ್ಕೊತೀನಿ. ಅದು ಕೊಂಬರುತ್ತಲ್ಲ ಆ ಪ್ಲೇಸೆಲ್ಲ ಕೂದಲು ಇದೆ, ಅದನ್ನು ಕ್ಲೀನಾಗಿ ಕಟ್ ಮಾಡ್ಕೋತಾ ಇದ್ದಾರೆ. ಸೊ ವಿತ್ ಡಾಕ್ಟ್ರು ಸಜೆಷನ್ ಮೇಲೆ ಮಾಡಿಸ್ಬೇಕು. ಇದು ಹಳ್ಳಿ ಕಡೆ ಎಲ್ಲ ಹಾಗಾಗೆ ಮಾಡ್ತಾರೆ, ಮಾಡೋಕ್ಕೆ ಹೋಗಲ್ಲ ಯಾರನ್ನು, ಡಾಕ್ಟರಿಗೆ ಕರೆಸೇ ಮಾಡ್ತಾರೆ.
ಸೊ ಎಲ್ಲ ಕ್ಲೀನ್ ಮಾಡಿಕೊಂಡ್ರು. ಇವಾಗ ಚೆಕ್ ಮಾಡ್ತಿದ್ದಾರೆ, ಇಂಜೆಕ್ಷನ್ ಕೊಟ್ಟು ಜಾಗ ಎಲ್ಲ ಮಸಾಜ್ ಮಾಡ್ತಾಯಿದ್ದಾರೆ. ಅದಕ್ಕೆ ಇವರೇ ಡಾಕ್ಟರು. ಹಾಂ, ಇದು ಬೆಂಕಿ ತಗೊಬರ್ತಿದ್ದಾರಲ್ಲ, ಇದರಲ್ಲಿ ಸಣ್ಣದು ಕಬ್ಬಿಣದ ಮಳೆ ಅಂದರೆ ಬೋಲ್ಟ್ ನಟ್, ಅದನ್ನು ಕಾಯಕ್ಕೆ ಹಾಕಿದ್ದಾರೆ ಅಂತ, ಅಂದರೆ ಹೀಟ್ ಮಾಡ್ತಾಯಿದ್ದಾರೆ. ಸೊ ಡಾಕ್ಟರೇ ಹೇಳಿರೋದು ನಾವು ಬರೋಕ್ಕಿಂತ ಮೊದಲಿಂದ ಆ ಥರ ಕಾಯಕ್ಕೆ ಹಾಕಿ ಅಂತ. ಸೊ ಡಾಕ್ಟರ್ ಮೇರೆಗೆ ಈ ಥರ ಮಾಡಿರೋದು. ಇವ್ರನ್ನ ಮತ್ತೆ ಹೀಟ್ ಮಾಡ್ತಾಯಿದ್ದಾರೆ. ಇವ್ರ ಅಸಿಸ್ಟೆಂಟು ಡಾಕ್ಟರಿಗೆ. ಸೊ ಅದು ಕ್ಯಾಮ್ರಾದಲ್ಲಿ ಕಾಣ್ತಾ ಇದೆಯೋ ಗೊತ್ತಿಲ್ಲ. ಹಾಂ, ತೊಗೊಬಂದರು ನೋಡಿ. ಸೊ ಆ ಕೊಂಬರ ಜಾಗನ ಆ ಕಬ್ಬಿಣದ ಮಳೆಯಲ್ಲಿ ಹೀಟ್ ಮಾಡಿ ಸುಡ್ತಾ ಇರ್ತಾರೆ ಅದು. ಸೊ ಇಂಜೆಕ್ಷನ್ ಮಾಡಿದ್ದಾರೆ ಫಸ್ಟೇ, ಅದಕ್ಕೆ ಯಾವುದೇ ರೀತಿ ನೋವಾಗಬಾರ್ದು ಅಂತ. ಸೊ ಈಗ ಮನುಷ್ಯರಿಗೆ ಹಿಂಗೆ ಆಪ್ರೇಷನ್ ಮಾಡ್ಬೇಕಾದ್ರೆ ಏನು ಪ್ರೊಸೀಜರ್ ಇರುತ್ತೋ ಅದೇ ಥರ ಡಾಕ್ಟರು ಅದಕ್ಕೆ ಏನು ಪ್ರೊಸೀಜರ್ ಮಾಡಬೇಕೋ ಅದನ್ನು ಮಾಡಿಬಿಟ್ಟೆ ಪ್ರೊಸೀಡ್ ಮಾಡ್ತಾ ಇರೋದು. ಕಾಣಿಸ್ತಾ ಇದೆ ಅನ್ಕೋತೀನಿ. ಅಂದರೆ ನೋವಿದ್ದೇ ಇರುತ್ತೆ, ನೋವಿಲ್ಲ ಅಂತಲ್ಲ. ಸೊ ಡಾಕ್ಟರ್ ಹೇಳಿದ್ರಿಂದ ಡಾಕ್ಟರ್ನ ಕರೆಸ್ಬಿಟ್ಟು ಮಾಡಿಸ್ತಾ ಇರೋದು. ಅಕ್ಷಯ ಕಲ್ಪದವರು. ಸೊ ಅವರಿಗೆ ನಮ್ಮ ಬಾವರು ಹಾಲನ್ನ ಮಾಡ್ತಾರೆ. ಸೊ ಫುಡ್ಡು ಅವ್ರದ್ದೇ ಇರುತ್ತೆ, ನ್ಯಾಚುರಲ್ ಫಾರ್ಮಿಂಗ್. ಸೊ ಇನ್ನೊಂದು ಕಡೆ ಹೀಟ್ ಮಾಡ್ಬಿಟ್ಟು ಈಗ ಮತ್ತೆ ಕ್ಲೀನ್ ಮಾಡಿ ಆ ಕೂದಲೆಲ್ಲ ಸಿಗಬಾರ್ದು ಅಂತ ಕಟ್ ಮಾಡ್ತಾಯಿದ್ದಾರೆ. ಸೊ ಆ ಕೊಂಬು ಸಣ್ಣಕ್ಕಿರುತ್ತಂತೆ, ಅದನ್ನು ಹೀಟಲ್ಲಿ ಸುಡಬೇಕಂತ. ಇನ್ನು ಬೆಳೆಯಲ್ಲ, ಅದು ಕೊಂಬು ಬರಲ್ಲ. ದೊಡ್ಡದಾದ್ಮೇಲೆ ಈ ಥರ ಎಲ್ಲ ಮಾಡೋಕ್ಕಾಗಲ್ಲ. ಇವಾಗಲೇ ಅದನ್ನು ಒಬ್ಬರು ಇಟ್ಕೊಳ್ಳೋಕ್ಕಾಗಲ್ದಲ್ಲೇ ಕಟ್ಟಿದ್ದಾರೆ. ದೊಡ್ಡದಾದ್ಮೇಲೆ ಹೇಗೆ ಮಾಡೋಕ್ಕಾಗುತ್ತೆ? ಅದು ನಮ್ಮ ಬಾವ ನನಗೆ ಹೇಳಿದ್ದು. ಅದಕ್ಕೇನೆ ಇವಾಗೆಲ್ಲ ಕಟಿಂಗ್ ಎಲ್ಲ ಮುಗೀತು. ಆ ಕೊಂಬು ಸುಟ್ಟಂಗೆ ಇದನ್ನು ಸುಡ್ತಾರೆ. ಅದರೊಳಗಡೆ ಇನ್ನೊಂದು ಬೋಲ್ಟ್ ನಟ್ ಹಾಕಿದ್ದಾರೆ. ಸೊ ಅದನ್ನು ತಗೊಂಬಂದು ಸುಡ್ತಾರೆ. ಇವಾಗಲೇ 3 ಜನ ಹಿಡ್ಕೊತಾವ್ರೆ, ಸಣ್ಣ ಕರುನೇ. ಇನ್ನು ದೊಡ್ಡ ಹಸುವಾಗಿದ್ದರೆ ಎಷ್ಟು ಜನ ಬೇಕಾಗಿದ್ದದಕ್ಕೆ ಹಿಡ್ಕೊಳ್ಳೋಕ್ಕೆ ಅಂತ ನನಗೆ ಬಂದು ಕ್ವಶನ್. ಈಗ ಕೊಂಬು ಸುಡ್ತಾ ಇದ್ದಾರೆ, ಕಾಣಿಸ್ತಾ ಇದೆ ಅನ್ಕೋತೀನಿ. ಸೊ ಮುಂದೆ ಅವು ದೊಡ್ಡವಾದ್ಮೇಲೆ ಈಗ ಆಟಾಡ್ಕೊಂಡು ಗಾಯ ಮಾಡ್ಕೊಳ್ಳೋದಕ್ಕಿಂತ ಮತ್ತೆ ರಿಸ್ಕ್ ಆಗುತ್ತೆ. ಸೊ ನಮ್ಮ ಬಾವರ ಫಾರ್ಮಲ್ಲಿ ಯಾವುದೇ ಕರುಗಳಿಗಾಗಲಿ ದನಗಳಿಗಾಗಲಿ ಮೂಗ್ದಾರ ಆಗಲಿ ಹಗ್ಗ ಆಗಲಿ ಏನೂ ಕಟ್ಟಿಲ್ಲ, ತುಂಬ ಫ್ರೀಯಾಗಿ ಬಿಟ್ಟಿದ್ದಾರೆ. ಸೊ ಅದಕ್ಕೇ ಅವರು ಅದು ಹೀಟ್ ಸರಿ ಹೋಗಲಿಲ್ಲ ಅಂತ ಇನ್ನೊಂದು ಹುಡ್ಕೊಂಬರ್ತಿದ್ದಾರೆ. ಸೊ ಅದು ಕರೆಕ್ಟಾಗಿ ಸುಡದೆ ಹೋದರೆ ಮತ್ತೆ ಕೊಂಬು ಬರೋ ಚಾನ್ಸಸ್ ಇರುತ್ತಂತೆ. ಅದಕ್ಕೋಸ್ಕರ ಇನ್ನೊಂದು ತಂದು ಸುಡ್ತಾ ಇದ್ದಾರೆ, ಅದು ಹೀಟ್ ಕಮ್ಮಿ ಆಗಿದೆ ಅಂತ. ಸೊ ಈ ಥರ ಪ್ರೊಸೆಸ್ ಇರುತ್ತೆ ನೋಡಿ. ಅದು ಹೀಗೆ ಒದ್ದಾಡ್ತಿದೆ. ಅದು ಇವಾಗ ಚಿಕ್ಕದಿಂದೇ 3 ಜನ ಬೇಕು, ದೊಡ್ಡದಾದ್ಮೇಲೆ ಎಷ್ಟು ಜನ ಬೇಕು? ಆಯಿತು, ಎಲ್ಲ ಕಂಪ್ಲೀಟು. ಸೊ
ಸೊ ಈಗ ಅದನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ಯಾವುದೇ ರೀತಿ ತೊಂದರೆ ಆಗಿಲ್ಲ. ಈಗ ನಮ್ಮ ಭಾವ ಅದನ್ನು ಕಾಲೆಲ್ಲ ಬಿಚ್ಚಿ ಬಿಡ್ತಾ ಇದ್ದಾರೆ ನೋಡಿ. ಸೊ ಇವೆಲ್ಲ ಹಾಲಿನ ಕ್ಯಾನ್ಗಳು. ಸಂಜೆ ಅವ್ರದ್ದೇ ಗಾಡಿ ಬರುತ್ತೆ, ತಗೊಂಡೋಗ್ತಾರೆ. ಕಾಲೆಲ್ಲ ರಿಲೀಸ್ ಮಾಡ್ತಾ ಇದ್ದಾರೆ. ಮಾಡಿದ್ರು ಅದನ್ನೇ ಫಸ್ಟೇ ಎದ್ದು ಓಡೋ ಟ್ರೈ ಮಾಡ್ತಾಯಿದ್ದೆ, ಹಿಡ್ಕೊಂಡವ್ರೆ. ಸೊ ಈಗ ಅದ್ರ ಜಾಗಕ್ಕೆ ಬಿಡೋಕೆ ಹೋಗ್ತಿದ್ದಾರೆ. ಆ ಕಡೆ ದೊಡ್ಡ ದನಗಳಿದ್ದಾವೆ, ಅಲ್ಲೂ ಒಂದು ದನಕ್ಕೆ ಪ್ರಾಬ್ಲಮ್ ಆಗಿದೆ. ಅದಕ್ಕೆ ಡಾಕ್ಟರ್ ಅಲ್ಲಿಗೆ ಹೋಗ್ತಾ ಇದ್ದಾರೆ. ನಮ್ಮ ಅಕ್ಕ ಕರ್ಕೊಂಡು ಹೋಗ್ತಿದ್ದಾರೆ. ನಮ್ಮ ಸಣ್ಣದು ಕರುನ ಇದೇ ಪ್ಲೇಸಲ್ಲಿ ಬಿಡ್ತಾರೆ. ಅದು ಒಂದು ಸ್ವಲ್ಪ ದೊಡ್ಡದಾಗೋ ತನಕ ಇಲ್ಲೇ ಇರುತ್ತೆ. ಹೀಗೆ ನನ್ನ ವೀಡಿಯೋಗಳಿಗೆ ಸಪೋರ್ಟ್ ಮಾಡ್ತಾಯಿರಿ. ಲೈಕ್ ಮಾಡಿ, ಶೇರ್ ಮಾಡಿ.